ಸಯ್ಯಾಜಿರ ಆ ಬರೋಡದ ಬೆಂಕಿ ಕಾಲದಲ್ಲಿ ನೆರಳಾಗಿ ಬಂದು ಭೂಮಿ ತಾಯಿಗೆ ಮಗನಾಗಿ ಸಂದು ಮಕ್ಕಳ ಮದುವೆಯ ಬ್ಯಾಡಂತಂದವ ಜಾತಿ ಪದ್ಧತಿಯ ಸಾಕೆಂದವ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ಕೊಟ್ಟವ ಶರಣು. ಇವ್ರು ಯಾರು ಅಂತ ಗೊತ್ತಾಯ್ತಲ್ಲ? ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನ ಜಾರಿಗೆ ತಂದವರು, ಬಾಲ್ಯ ವಿವಾಹವನ್ನ ನಿಷೇಧಿಸಿದವರು, ಹೆಂಗಸರಿಗೆ ವಿಚ್ಛೇದನದ ಹಕ್ಕಿದೆ ಅಂತ ವಾದಿಸಿದವರು, ವಿಶ್ವವಿಖ್ಯಾತ ಕಲಾವಿದರಾದ ರಾಜ ರವಿವರ್ಮನಿಗೆ ರಾಜಾಶ್ರಯ ನೀಡಿದವರು, ಶ್ರೀ ಅರಬಿಂದೋ, ದಾದಾಬಾಯಿ ನವರೋಜಿ ಅಂತವರಿಗೆಲ್ಲ ಆಶ್ರಯ ನೀಡಿದವರು, ಬ್ಯಾಂಕ್ ಆಫ್ ಬರೋಡಾವನ್ನು ಸ್ಥಾಪಿಸಿದವರು. ಪ್ರಜೆಗಳು ರಾಜರ ಮಕ್ಕಳಾಗಿರಬೇಕು, ರಾಜ ಪ್ರಜೆಗಳ ನೆಮ್ಮದಿ ಹಾಗೂ ಭವಿಷ್ಯ ಕಾಯುವನಾಗಿರಬೇಕು ಅಂತೆಲ್ಲ ನಂಬಿದವನು ನಾನು. ಹಾಗಾಗಿ ನನ್ನ ರಾಜ್ಯದಲ್ಲಿ ಎಲ್ಲರೂ ಸಮಾನರು, ಈ ಮೇಲು ಕೀಳೆಲ್ಲ ಬಾಹಿರವಾಗಿದೆ ಅಂತ ಘೋಷಿಸಿದೆ. ಭೀಮ್ರಾವ್ ತುಂಬಾ ಬುದ್ಧಿವಂತ ಹುಡುಗ. ಅದಕ್ಕೆ ಅವನು ಗ್ರಾಜುಯೇಷನ್ನಲ್ಲಿ ತುಂಬಾ ಉತ್ತಮ ಅಂಕಗಳನ್ನು ತಗೊಂಡಾಗ ಅವನಿಗೆ ನನ್ನ ಸಾಮ್ರಾಜ್ಯದಲ್ಲಿ ಲೆಫ್ಟಿನೆಂಟ್ ಹುದ್ದೆಯನ್ನು ಕೊಟ್ಟೆ. ಆದರೆ ಶಿಕ್ಷಣ ಪಡೆದು ಉದ್ಯೋಗ ಹಿಡಿದು ಬಂದಾನೋ ಬಂದ ನಮ್ಮ ಭೀಮ. ಶಿಕ್ಷಣ ಪಡೆದು ಉದ್ಯೋಗ ಹಿಡಿದು ಬಂದಾನೋ ಬಂದ ನಮ್ಮ ಭೀಮ. ಜಾತಿಯ ಭೂತ ಕೊಟ್ಟೀತು ಲಾತ, ಜಾತಿಯ ಭೂತ ಕೊಟ್ಟೀತು ಲಾತ, ಕಾದಿತ್ತು ಅವಗೆ ಆಘಾತ, ಕಾದಿತ್ತು ಅವಗೆ ಆಘಾತ. ದೊಡ್ಡ ಆಫೀಸರು ನಮ್ಮ ಭೀಮರಾಯ, ಆದರೂ ಸಿಗಲಿಲ್ಲ ಕೂರೋಕು ಜಾಗ. ದೊಡ್ಡ ಆಫೀಸರು ನಮ್ಮ ಭೀಮರಾಯ, ಆದರೂ ಸಿಗಲಿಲ್ಲ ಕೂರೋಕು ಜಾಗ. ಮಡಿಕೆಯ ನೀರು ನೀ ಮುಟ್ಟದಿರು ಅಂತ ಹೇಳಿದರು ಮೇಲಿನವರು. ಮಡಿಕೆಯ ನೀರು ನೀ ಮುಟ್ಟದಿರು ಅಂತ ಹೇಳಿದರು ಮೇಲಿನವರು. ದೊಡ್ಡ ಆಫೀಸರು ನಮ್ಮ ಭೀಮರಾಯ, ಆದರೂ ಸಿಗಲಿಲ್ಲ ಕೂರೋಕು ಜಾಗ. ಆಫೀಸಿನ ಜವಾನ ಕೂಡ ಫೈಲನ್ನು ಎಸೆದಾನಲ್ಲೋ, ಆಫೀಸಿನ ಜವಾನ ಕೂಡ ಫೈಲನ್ನು ಎಸೆದಾನಲ್ಲೋ. ಜಾತಿಯ ಭೂತ ಕೊಟ್ಟಿತು ಲಾತ, ಕಾದಿತ್ತು ಅವಗೆ ಆಘಾತ, ಕಾದಿತ್ತು ಅವಗೆ ಆಘಾತ. ಟೆಲಿಗ್ರಾಮ್. ಭೀಮ್ರಾವ್ ಅಂಬೇಡ್ಕರ್ ಯಾರೇ? ಏನಾಯ್ತು ಭೀಮ್ರಾವ್? ನಮ್ಮ ತಂದೆಗೆ ಕಾಯಿಲೆ ಹೆಚ್ಚಾಗಿ ಹಾಸಿಗೆ ಹಿಡಿದಿದ್ದಾರೆ, ಸಾಯೋದ್ ಖಂಡಿತ, ಬೇಗ ಬನ್ನಿ ಅಂತ ಬರೆದಿದ್ದಾರೆ. ಅಯ್ಯೋ, ಬೇಗ ಹೋಗಿ. ಲೇ ಗಂಜ್ಲಾಕ ಜಾಗ ಕ್ಲೀನ್ ಮಾಡೋ. ಪಾಪ ಅಪ್ಪ ಸತ್ತಂತೆ ಬಿಡ್ರಿ, ಒಬ್ಬಂಗಿ ಸತ್ರ ಒಬ್ಬಂಗಿ ಕಡಿಮೆ. ತಾಕಂಡ ಕನಸು ಆಗಿಲ್ಲ ನನಸು ಎಂದೆನುತ ಮರುಗಿದ ರಾಜ. ತಾಕಂಡ ಕನಸು ಆಗಿಲ್ಲ ನನಸು ಎಂದೆನುತ ಮರುಗಿದ ರಾಜ. ಜಾತಿಯ ಭೂತ ನಿಂಗ್ ಕೊಡ್ತೀನ್ ಲಾತ ಅಂತಂದು ಗುಡುಗಿದ ರಾಜ. ಜಾತಿಯ ಭೂತ ನಿಂಗ್ ಕೊಡ್ತೀನ್ ಲಾತ ಅಂತಂದು ಗುಡುಗಿದ ರಾಜ. ತಾಕಂಡ ಕನಸು ಆಗಿಲ್ಲ ನನಸು ಎಂದೆನುತ ಮರುಗಿದ ರಾಜ. ಜಾತಿಯ ಭೂತ ನಿಂಗ್ ಕೊಡ್ತೀನ್ ಲಾತ ಅಂತಂದು ಗುಡುಗಿದ ರಾಜ. ನನ್ನ ರಾಜ್ಯದಲ್ಲಿ ಇಂಥ ವ್ಯಾಜ್ಯಗಳು ಕಂಡ್ಬಂದ್ರೆ ನಾ ಬಿಡೋದಿಲ್ಲ. ನನ್ನ ರಾಜ್ಯದಲ್ಲಿ ಇಂಥ ವ್ಯಾಜ್ಯಗಳು ಕಂಡ್ಬಂದ್ರೆ ನಾ ಬಿಡೋದಿಲ್ಲ. ಜಾತಿಯ ಭೂತ ನಿಂಗ್ ಕೊಡ್ತೀನ್ ಲಾತ ಅಂತಂದು ಗುಡುಗಿದ ರಾಜ. ಬಾರೋ ಭೀಮ್ರಾಯ ಕೇಳೋ ನನ್ನ ಧ್ಯೇಯ ತೊಳೆಯುವೆ ಈ ಮಹಾಕೂಪ. ಬಾರೋ ಭೀಮ್ರಾಯ ಕೇಳೋ ನನ್ನ ಧ್ಯೇಯ ತೊಳೆಯುವೆ ಈ ಮಹಾಕೂಪ. ಕೋಟಿ ಸೂರ್ಯ ತರಹ ಬೆಳಗೋವಂತ, ಕೋಟಿ ಸೂರ್ಯ ತರಹ ಬೆಳಗೋವಂತ ಪ್ರಭೆಯುಳ್ಳ ಅವಧೂತನಾಗು. ಜಾತಿಯ ಭೂತ ನಿಂಗ್ ಕೊಡ್ತೀನ್ ಲಾತ ಅಂತಂದು ಗುಡುಗಿದ ರಾಜ. ಜಾತಿಯ ಭೂತ ನಿಂಗ್ ಕೊಡ್ತೀನ್ ಲಾತ ಅಂತಂದು ಗುಡುಗಿದ ಮಹಾರಾಜ. ಇಲ್ಲಿ
ಇದರಿಂದ ಅಂಬೇಡ್ಕರ್ ಅವರ ಅಧ್ಯಯನಕ್ಕೆ ಸ್ಪಷ್ಟ ದಿಕ್ಕು ಸಿಕ್ಕಿತು. ಸಯಾಜಿರಾವ್ ಗಾಯಕ್ವಾಡ್ ಅವರು ಅಂಬೇಡ್ಕರ್ ಅವರನ್ನು ಹೆಚ್ಚಿನ ಓದಿಗೆ ಕೊಲಂಬಿಯಾ ಯೂನಿವರ್ಸಿಟಿಗೆ ಕಳುಹಿಸಿದರು. ಅಲ್ಲಿ PhD ಮುಗಿಸಿ ಬಾಬಾ ಸಾಹೇಬ್ ಅವರು ಎವಲ್ಯೂಷನ್ ಆಫ್ ಪ್ರೊವಿನ್ಷಿಯಲ್ ಫಿನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಅನ್ನುವ ಮೇರು ಗ್ರಂಥ ರಚಿಸಿ ಅದನ್ನ ಬರೋಡಾದ ಮಹಾರಾಜ ಸಯಾಜಿರಾವ್ ಗಾಯಕ್ವಾಡ್ ಅವರಿಗೆ ಅರ್ಪಿಸಿ